ಗ್ರಾಮೀಣ ಪ್ರದೇಶಗಳಲ್ಲಿ ಕೋಳಿ ಮೊಟ್ಟೆಗೆ ಬೇಡಿಕೆ ಹೆಚ್ಚಿದ್ದು ಸರಬರಾಜಿನಲ್ಲಿ ಕೂಡ ಭಾರಿ ಏರಿಕೆ ಕಂಡುಬಂದಿದೆ. ಮಾರುಕಟ್ಟೆಯಲ್ಲಿ ತಾಜಾ ಮೀನಿನ ಅಭಾವ, ಅದರ ಜೊತೆಗೆ ಮೀನಿನ ಬೆಲೆಯು ಗಗನಕ್ಕೆ ಏರಿಕೆಯನ್ನ ಕಂಡಿರುವುದರಿಂದ ಮೊಟ್ಟೆಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಕಂಡುಬಂದಿದೆ. ಏಪ್ರಿಲ್ ತಿಂಗಳಿನಿಂದ ಮೊಟ್ಟೆಯ ದರದಲ್ಲಿ ಏರಿಕೆ ಕಾಣ್ತಾ ಇದ್ದು, ಚಿಲ್ಲರೆ ಅಂಗಡಿಯಲ್ಲಿ ₹5 ಇದ್ದ ಮೊಟ್ಟೆಯ ದರ ಈಗ ₹6.50ಯಿಂದ ₹7ಗೆ ತಲುಪಿದೆ ಎಂದು ಮೊಟ್ಟೆ ವ್ಯಾಪಾರಿಗಳು ತಿಳಿಸಿದ್ದಾರೆ. ಲಾಕ್ಡೌನ್ ಎಫೆಕ್ಟ್ ಜೊತೆಗೆ ಸಮುದ್ರದಲ್ಲಿ ಮೀನುಗಾರಿಕೆಗೆ ರಜೆಯನ್ನ ಘೋಷಿಸಿರುವ ಹಿನ್ನೆಲೆಯಲ್ಲಿ ಮೊಟ್ಟೆಗೆ ಬೇಡಿಕೆ ಹೆಚ್ಚಾಗಿರುವುದು ಒಂದೆಡೆಯಾದರೆ, ಮತ್ತೊಂದೆಡೆ ಪೌಷ್ಟಿಕಾಂಶಯುಕ್ತವಾದ ಆಹಾರದ ಪಟ್ಟಿಯಲ್ಲಿರುವಂತಹ ಮೊಟ್ಟೆ ಸೇವನೆಯಿಂದ ಕೊರೋನಾ ಸಂದರ್ಭದಲ್ಲಿ ಮನುಷ್ಯನ ದೇಹದಲ್ಲಿ ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತದೆ ಎಂಬ ಕಾರಣದಿಂದಲೂ ಮಾಂಸಾಹಾರಿಗಳು ಹೆಚ್ಚಾಗಿ ಮೊಟ್ಟೆಯನ್ನೇ ಈಗ ನೆಚ್ಚಿಕೊಂಡಿದ್ದಾರೆ. ಈಗ ಮೊಟ್ಟೆದೆಲ್ಲ ಒಳ್ಳೆ ಬೇಡಿಕೆ ಉಂಟು. ಮುಂಚೆ ಎಲ್ಲ ₹5 ಎಲ್ಲ ಇತ್ತು, ಈಗ ₹6 ಎಲ್ಲ ಅಂಗಡಿಯಲ್ಲಿ ಮಾರ್ತಾ ಇದ್ದಾರೆ. ಮೀನು ಕೂಡ ಸರಿಯಾಗಿ ಸಿಗ್ತಾ ಇಲ್ಲ, ಹಾಗಾಗಿ ಬೇಡಿಕೆ ಉಂಟು. ಈಗ ಅಂಗಡಿಯಲ್ಲೆಲ್ಲ 6-6.5 ಎಲ್ಲ ಮಾರ್ತಾ ಇದ್ದಾರೆ.